ಪರಪ್ಪನ ಅಗ್ರಹಾರ ಜೈಲಿನ ಅತಿ ದೊಡ್ಡ ಸುದ್ದಿ. ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಜೈಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಅತಿ ದೊಡ್ಡ ಸುದ್ದಿ. ಪರಪ್ಪನ ಅಗ್ರಹಾರದ ಈ ಸೆಲ್ಗೆ ಭಾರಿ ಬೇಡಿಕೆಯಂತೆ. ಜೈಲಿನ ಈ ರೂಮ್ಗೆ ಹೋಗೋದಕ್ಕೆ ಲಕ್ಷ ಕೊಡ್ಬೇಕಂತೆ. ಪರಪ್ಪನ ಅಗ್ರಹಾರ ಜೈಲಿನ ಅತಿ ದೊಡ್ಡ ಸುದ್ದಿ. ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಿನ ಬ್ರಹ್ಮಾಂಡ ಭ್ರಷ್ಟಾಚಾರದ ಅತಿ ದೊಡ್ಡ ಸುದ್ದಿ. ಪರಪ್ಪನ ಅಗ್ರಹಾರದ ಈ ಸೆಲ್ಗೆ ಭಾರಿ ಬೇಡಿಕೆ ಇದೆ. ಈ ಜೈಲಿನ ಈ ರೂಮ್ಗೆ ಹೋಗಬೇಕು ಅಂತಂದ್ರೆ ಲಕ್ಷ ಹಣವನ್ನ ಕೊಡ್ಬೇಕಂತೆ. ಅದೇನ್ ದೇವಸ್ಥಾನನ? ಅಲ್ಲಿಗೆ ಹೋಗ್ಬೇಕಪ್ಪ, ನಾನು ಇಷ್ಟು ಹಣ ಕೊಡ್ಬೇಕು, ಇಷ್ಟು ಹಣ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಹೋದ್ರೆ ನಾವು ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂತ ಅನ್ನೋದಕ್ಕೆ. ಅಥವಾ ಅದೇನು ಹೋಟ್ಲ್ ಕೆಟ್ಟೋಯ್ತಾ? ಇದೇ ರೂಮ್ ಬೇಕು ಅಂತ ಹೇಳಿ ಆ ಒಂದು ಹೋಟೆಲ್ನಲ್ಲಿ ಸೂಟ್ ರೂಮ್ ಅಂತ ಇರುತ್ತೆ, ಆ ಸೂಟ್ ರೂಮ್ಗೆ ಇದೇ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಳ್ತಾರೆ ಎಷ್ಟೋ ಜನ. ಕೆಲವೊಂದು ಹೋಟೆಲ್ಗಳಲ್ಲಿ ಪ್ರತಿಷ್ಠಿತ ಸ್ಟಾರ್ಗಳು ಕೂಡ ಆ ರೀತಿಯಾದಂತಹ ರೂಮನ್ನು ಬುಕ್ ಮಾಡ್ಕೊಳ್ತಾರೆ. ಇವರೆಲ್ಲ ಏನು ಸ್ಟಾರ್ಗಳ? ಖೈದಿಗಳ್ರಿ. ಖೈದಿಗಳಿಗೆ ಇದೇ ರೂಮ್ ಬೇಕು ಅಂತ ಹೇಳಿ ಬೇಡಿಕೆ ಬೇರೆ ಇಡ್ತಾರಂತೆ. ಜೈಲಾಧಿಕಾರಿಗಳು ಆ ಒಂದು ರೂಮ್ ಕೊಡಬೇಕು ಅಂತಂದ್ರೆ ಲಕ್ಷ ಹಣವನ್ನ ಪಡ್ಕೊಳ್ತಾರಂತೆ. ನೋಡಿ, ಜೈಲಿನ ಈ ರೂಮ್ ಯಾವುದೇ 5 ಸ್ಟಾರ್ ಹೋಟೆಲ್ಗೂ ಕೂಡ ಕಮ್ಮಿ ಇಲ್ಲ. 1ನೇ ಬ್ಯಾರಕ್ನ 3ನೇ ರೂಮ್ ಸಖತ್ತು ದುಬಾರಿ ರೂಮ್ ಅಂತೆ. 1ನೇ ಬ್ಯಾರಕ್ನ 3ನೇ ರೂಮ್ ಭರ್ಜರಿ ಐಷಾರಾಮಿ ಸೌಲಭ್ಯದ ರೂಮ್. ಜೈಲಿನ ಈ ರೂಮ್ ಯಾವುದೇ 5 ಸ್ಟಾರ್ ಹೋಟೆಲ್ಗೂ ಕೂಡ ಕಮ್ಮಿ ಇಲ್ಲ. 1ನೇ ಬ್ಯಾರಕ್ನ 3ನೇ ರೂಮ್ ಸಖತ್ತು ದುಬಾರಿ ರೂಮ್ ಅಂತೆ. 1ನೇ ಬ್ಯಾರಕ್ನ 3ನೇ ರೂಮ್ ಭರ್ಜರಿ ಐಷಾರಾಮಿ ಸೌಲಭ್ಯದ ರೂಮ್. ಇಲ್ಲಿ ಇಂಥ ಸಿಗೋದೇ ಇಲ್ಲ ಅನ್ನುವಂತಹ ಮಾತೇ ಇಲ್ಲ. ಎಲ್ಲ ಸಿಗುತ್ತೆ, ದುಡ್ಡು ಕೊಟ್ರೆ ಸಾಕು. ಇಲ್ಲಿ ಸ್ವರ್ಗವೇ ಕೈದಿಗಳಿಗೆ ಸಿಗುತ್ತೆ. ಸೊ ಹಾಗಾಗಿ ಈ ಒಂದು ರೂಮ್ಗೆ ಭಾರಿ ಬೇಡಿಕೆ, ಲಕ್ಷ ಹಣವನ್ನ ಕೊಡ್ಬೇಕಂತೆ. 1ನೇ ಬ್ಯಾರಕ್ನ 3ನೇ ರೂಮ್ ಭರ್ಜರಿ ಐಷಾರಾಮಿ ಸೌಲಭ್ಯದ ರೂಮ್ ಅಂತೆ. ಇದೇನು ಭರ್ಜರಿ 5 ಸ್ಟಾರ್ ಹೋಟೆಲ್, 7 ಸ್ಟಾರ್ ಹೋಟೆಲ್ ಕೆಟ್ಟೋಯ್ತಾ? ಇದೇ ರೂಮ್ ಬೇಕು ನಮ್ಗೆ ಅಂತ ಹೇಳಿ ಬುಕ್ ಮಾಡ್ಕೊಳ್ಳೋದಕ್ಕೆ, ಇದೇ ಸೂಟ್ ರೂಮ್ ಬೇಕು, ಇದೇ ನಂಬರ್ನ ರೂಮ್ ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಳ್ತಾರಂತೆ. ಅದಕ್ಕೆ ಭಾರಿ ಬೇಡಿಕೆಯಂತೆ. ಇದೇ ನೋಡಿ, ಆ 1ನೇ ಬ್ಯಾರಕ್ನ 3ನೇ ರೂಮ್ ಇದು. ಸೊ ಈ ದೃಶ್ಯವನ್ನ ಗಮನಿಸ್ತಾ ಇದ್ರೆ ಹೌದು ಇರಬಹುದೇನೋ, ಇದೊಂದು ಐಷಾರಾಮಿ ಸೌಲಭ್ಯದ ರೂಮ್ ಏನೋ ಅನ್ನುವಷ್ಟರ ಮಟ್ಟಿಗೆ ಭಾಸವಾಗ್ತಾ ಇದೆ. ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ.
ಅಷ್ಟರ ಮಟ್ಟಿಗೆ ಮೋಜು ಮಸ್ತಿ ಪಾರ್ಟಿ, ಎಣ್ಣೆ, ಕಡಲೆಕಾಯಿ, ಆಪಲ್, ಮತ್ತೊಂದು ಕಡೆ ಆ ತಟ್ಟೆ ಹಿಡ್ಕೊಂಡು ಯಾವ ರೀತಿಯಾಗಿ ಸೌಟ್ ಹಿಡ್ಕೊಂಡು ಅದಕ್ಕೆ ಅದೇ ಒಂದು ಸೌಂಡ್ ಸಿಸ್ಟಮ್ ಅದನ್ನೇ ಹಾಕ್ಕೊಂಡು ಯಾವ ರೀತಿಯಾಗಿ ಬಟ್ಟೆ ಬಿಚ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈರುಳ್ಳಿ ಅಂತೆ, ಚಿಪ್ಸ್ಗಳು, ಮತ್ತು ಬೇಕಾದಂತಹ ಚಿಕನ್ ಕಬಾಬು, ಎಣ್ಣೆ, ಮತ್ತೊಂದು ಕಡೆ ನೋಡಿ ಆ್ಯಪಲ್ ಕೂಡ ಸಿಗ್ತಾ ಇದೆ. ಅದೇ ರೀತಿಯಾಗಿ ಎಣ್ಣೆ ಕೂಡ ಸಿಗ್ತಾ ಇದೆ. ಹೇಗೆ ಸಾಧ್ಯ? ಅದೇ ಇದೊಂಥರ ಐಷಾರಾಮಿ ಹೋಟೆಲ್ನ ರೂಮ್ ಅಂತೆ. ಆ ಒಂದು ಐಷಾರಾಮಿ ರೂಮ್ಗೆ ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಅದನ್ನು ಬುಕ್ ಮಾಡಿಕೊಂಡು ಅಲ್ಲಿ ಹೋಗಿ ಈ ಖೈದಿಗಳು ಜೀವನವನ್ನು ಮಾಡ್ತಾರಂತೆ. ಅಲ್ಲಿ ಮೊಬೈಲ್ ಸಿಗುತ್ತೆ, ಟಿ ವಿ ಸಿಗುತ್ತೆ, ಅದು ಕೂಡ ಕಲರ್ ಟಿ ವಿ ಸಿಗುತ್ತೆ, ಅದು ಟ್ರೆಂಡಿಂಗ್ ಟಿ ವಿ, ಮೊಬೈಲ್ಗಳು, ಆ್ಯಂಡ್ರಾಯ್ಡ್ ಫೋನ್ಸ್ಗಳು, ಚಾರ್ಜರ್ಗಳು, ಮತ್ತು ಈ ಸಿಗರೇಟು, ಗಾಂಜಾ ಎಲ್ಲವೂ ಕೂಡ ಸಿಕ್ಕಿದೆ. ನಾವು ಕೂಡ ಸಾಕಷ್ಟು ಬಾರಿ ಸುದ್ದಿಯನ್ನು ಬಿತ್ತರ ಮಾಡಿದ್ದೇವೆ. ಅದೇ ರೀತಿಯಾಗಿ ಕೇಕ್ ಕಟ್ ಮಾಡ್ಕೊಳ್ಳೋದೇನು ಹೇಳ್ತೀರಿ? ಐಷಾರಾಮಿ ಇದಕ್ಕಿಂತ ಬೇಕಾ ಜೈಲು ಒಳಗಡೆ ಆರಾಮಾಗಿ ಜೀವನ ಮಾಡೋದಕ್ಕೆ ಅಂತ ಹೇಳಿ ಖೈದಿಗಳು ತಮ್ಮ ಜೀವನವನ್ನು, ತಮ್ಮ ಶಿಕ್ಷೆ ಏನು ಪ್ರಕಟ ಮಾಡಿದ್ಯೋ ಕೋರ್ಟ್ನ, ಅದನ್ನು ಈ ರೀತಿಯಾಗಿ ಎಂಜಾಯ್ ಮಾಡ್ಕೊಂಡು ಕಳೀತಾ ಇದ್ದಾರೆ. ಸೊ ಏನು ವ್ಯತ್ಯಾಸ? ಒಳಗಿದ್ರೂ ಒಂದೇ, ಹೊರಗಿದ್ರೂ ಒಂದೇ, ದುಡ್ಡು ಮಾತ್ರ ಖರ್ಚಾಗತ್ತಷ್ಟೇ. ಹೊರಗಡೆ ಇವಾಗ ನಾವು ಹೇಗೆ ಬಾಡಿಗೆ ಕಟ್ತೀವೋ, ನಾವು ಮನೇಲಿ ಇರಬೇಕು ಅಂತಂದರೆ ಅದೇ ರೀತಿಯಾಗಿ ಇಲ್ಲೂ ಕೂಡ ಆ ಒಂದು ರೂಮ್ಗೆ ಬಾಡಿಗೆ ಕಟ್ಟೋ ಥರ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಕ್ವಾರಂಟೈನ್ ರೂಮ್ನಿಂದ ಇಲ್ಲಿಗೆ ಖೈದಿಗಳ ಶಿಫ್ಟ್ ಆಗುತ್ತೆ. 1ನೇ ಬ್ಯಾರಕ್ನ 3ನೇ ರೂಮ್ಗೆ ಹೋಗೋದಕ್ಕೆ 50,000 ರೂಪಾಯಿ. ಅಬ್ಬಾ, ಹಣ ಇದ್ದವರಿಗೆ, ಶ್ರೀಮಂತ ಖೈದಿಗಳಿಗೆ ಮಾತ್ರ ಈ ರೂಮ್ ಸಿಗುತ್ತೆ. ಕಾನೂನಿನ ಪ್ರಕಾರ ಈ ರೂಮ್ನಲ್ಲಿ 50 ಜನ ಇರಲೇಬೇಕು. ಆದರೆ ಖೈದಿಗಳ ಅನುಕೂಲಕ್ಕಾಗಿ 25 ಜನಕ್ಕೆ ಮಾತ್ರ ಅವಕಾಶ ಕೊಡ್ತಾ ಇದ್ದಾರೆ. ಇಷ್ಟಾದರೂ ಈ ರೂಮ್ಗೆ ಖೈದಿಗಳ ನಡುವೆ ಸಖತ್ತು ಡಿಮ್ಯಾಂಡ್ ಬೇರೆ. 50,000 ರೂಪಾಯಿಗೆ ಎಣ್ಣೆ, ಸೈಡ್ಸ್ಗೆ ಪ್ರತ್ಯೇಕ ಹಣವನ್ನು ಕೊಡಬೇಕು. ಮಾರ್ಕೆಟ್ ರೇಟ್ಗಿಂತಲೂ 3 ಪಟ್ಟು ಹಣ ಕೊಟ್ಟರೆ ಮದ್ಯ ಕೂಡ ಸಿಗುತ್ತೆ. ಮೊಬೈಲ್ ಸೇರಿದಂತೆ ಎಲ್ಲ ರೀತಿಯ 5 ಸ್ಟಾರ್ ಸೌಲಭ್ಯಗಳು ಇಲ್ಲಿ ಲಭ್ಯ ಆಗುತ್ತೆ. ಕ್ವಾರಂಟೈನ್ ರೂಮ್ನಿಂದ ಖೈದಿಗಳ ಶಿಫ್ಟ್ ಆಗುವಂತಹ ಸಂದರ್ಭದಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇಡ್ತಾರಂತೆ ಜೈಲಾಧಿಕಾರಿಗಳು. ಈ ಥರ ಒಂದು ರೂಮ್ ಇದೆ, 1ನೇ ಬ್ಯಾರಕ್ನ 3ನೇ ರೂಮ್ ಇದೆ, ಅಲ್ಲಿ ಎಲ್ಲ ರೀತಿಯಾದಂತಹ ಸೌಲಭ್ಯಗಳಿದೆ, ನೀವು ಓಕೆ ಆಯಿತು ಅಂತಂದರೆ ನಾವು ಕೊಡ್ತೀವಿ ಅಂತ ಹೇಳ್ತಾರಂತೆ ಜೈಲಾಧಿಕಾರಿಗಳು. ಈ ಸಾಮಾನ್ಯವಾಗಿ ರೂಲ್ಸ್ ಇರೋ ಪ್ರಕಾರ 50 ಜನ ಇರಬೇಕು ಆ ಒಂದು 1ನೇ ಬ್ಯಾರಕ್ನ 3ನೇ ರೂಮ್ನಲ್ಲಿ. ಬಟ್ ಆದರೆ ಅಲ್ಲಿ 50 ಜನ ಇರಿಸ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ರೂಮ್ಗೆ 50,000 ರೂಪಾಯಿ ಕೊಡಬೇಕಲ್ಲ. ಯಾರ ಹತ್ರ ಹಣ ಇರುತ್ತಾರೋ ಅಂಥವ್ರು ಕೊಟ್ಟು ಈ ರೂಮ್ನ ಬುಕ್ ಮಾಡ್ಕೊಳ್ತಾ ಇದ್ದಾರಂತೆ. ನೋಡಿ ಎಲ್ಲಿಗೆ ಬಂತು ಕಾಲ ಅಂತ ಹೇಳಿ. ಹಳೆ ವಿಡಿಯೋ ಅಂತ ಹೇಳಿ ಈ ಕಾರಾಗೃಹ ಇಲಾಖೆ ಯಾಮಾರಿಸ್ತಾ ಇರುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಹಳೆ ವಿಡಿಯೋ ಆದ್ರೇನು, ಹೊಸ ವಿಡಿಯೋ ಆದ್ರೇನು, ಐಷಾರಾಮಿ ಜೀವನ ಅಂತೂ ಸಿಗ್ತಾ ಇದೆಯಲ್ಲ ಖೈದಿಗಳಿಗೆ, ಅದು ವಿಚಾರ ಅಲ್ವಾ? ನೋಡಿ ಯಾವ ರೀತಿಯಾಗಿ ಜೈಲಲ್ಲಿ ಖೈದಿಗಳು ತೇಲಾಡ್ತಾ ಇದ್ದಾರೆ, ಎಣ್ಣೆ ಹೊಡ್ಕೊಂಡು ಬಟ್ಟೆ ಬಿಟ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇದ್ದಾರೆ. ಜೈಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡ್ತಾ ಇದೆ. ಐಸಿಸ್ನ ಉಗ್ರನೂ ಕೂಡ ಯಾವ ರೀತಿಯಾಗಿ ಎಂಜಾಯ್ ಮಾಡಿಕೊಂಡು ಬದುಕ್ತಾ ಇದ್ದಾನೆ. ಈ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಏನು ಇತ್ತೀಚೆಗೆ 5-6 ತಿಂಗಳ ಹಿಂದೆ ಬೆಳಕಿಗೆ ಬಂತು, ಆ ಒಂದು ಪ್ರಕರಣದಲ್ಲೂ ಕೂಡ ಅಲ್ಲಿ ಒಳಗಡೆ ಇದ್ದಂತಹ ಅವರು ಖೈದಿಗಳು ಕೂಡ ಯಾವ ರೀತಿಯಾಗಿ ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ತರುಣ್ ಕೂಡ ಬಿಂದಾಸ್ ಆಗಿ ಪ್ರತ್ಯೇಕ ರೂಮ್ನಲ್ಲಿ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ನೋಡಿ ರನ್ಯಾ ಪ್ರಿಯಕರ ತರುಣ್ ಆರಾಮಾಗಿ ಒಂದು ರೂಮ್ ಸಿಕ್ಕಿದೆ. ಆ ರೂಮ್ನಲ್ಲಿ ಬೇಕಾಗಿರುವಂತಹ ಮೊಬೈಲು, ಬೇಕಾದಂತಹ ಹಣ್ಣು ತರಕಾರಿಗಳು, ಮತ್ತೆ ಪ್ರತ್ಯೇಕ ಸ್ಟವ್ ಅಡುಗೆ ಮಾಡೋದಕ್ಕೆ, ಕಲರ್ ಟಿವಿ, ಎಲ್ಲ ರೀತಿಯಾದಂತಹ ಸೌಲಭ್ಯ. ಇನ್ನೇನ್ರಿ ಇವ್ರು ಬದಲಾಗ್ತಾರೆ? ಇನ್ನೇನ್ರಿ ಹೊರಗಡೆ ಬಂದ್ಬಿಟ್ಟು ಇವರು ಬದಲಾವಣೆ ಜೀವನ ನಡೆಸ್ತಾರೆ ಅಂತ ಹೇಳಿ ಹೇಗ್ರಿ ಹೇಳೋದು? ಇನ್ನ ಜಾಸ್ತಿ ಮಾಡ್ತಾರೆ ಇವರು ಉಪಟಳಗಳನ್ನ. ಇನ್ನೂ ಬೇಕಾದ ರೀತಿಯಾಗಿ ಐಷಾರಾಮಿ ಜೀವನ ಹೊರಗಡೆ ಬಂದು ನಡೆಸ್ತಾರೆ. ರೇಪಿಸ್ಟ್ ಉಮೇಶ್ ರೆಡ್ಡಿ ನೋಡಿ ಯಾವ ರೀತಿಯಾಗಿ ಇಲ್ಲಿ ಹೊರಗಡೆ ಇದ್ದು ಸಾಕಷ್ಟು ಹೆಣ್ಮಕ್ಳ ಜೀವನವನ್ನು ಹಾಳು ಮಾಡಿ ನಾನೊಬ್ಬ ಹುಚ್ಚ ಅನ್ನುವಂತಹ ರೀತಿಯಲ್ಲಿ ಕೋರ್ಟ್ನ ಯಾಮಾರಿಸುವಂತಹ ಕೆಲಸವನ್ನು ಮಾಡಿ ಎಲ್ಲ ರೀತಿಯಾದಂತಹ ಪರೀಕ್ಷೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆತ ಮಾಡ್ತಾ ಇರುವಂತಹ ನಾಟಕ ಗೊತ್ತಾಗಿ ಆತನಿಗೆ 30 ವರ್ಷ ಜೈಲು ಶಿಕ್ಷೆ ಕೊಡ್ತಾರೆ.
30 ವರ್ಷ ಅವನು ಹೆಂಗಿರ್ಬೇಕಾಗಿತ್ತು, ನರ ಬೇತಾಳ ಥರ ಇರಬೇಕಾಗಿತ್ತು ಕೆಲಸ ಮಾಡಿಸಿ. ಅದ್ಯಾವುದೋ ಅವ್ರ ಮುಖ ಭಾವನೆಗಳನ್ನು ನೋಡ್ತಾ ಇದ್ರೆ ಕಾಣಿಸ್ತಾ ಇಲ್ಲ. ನೋಡಿ, ಇನ್ನೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಗುಬ್ಬಚ್ಚಿ ಸೀನನ ಬರ್ತ್ಡೇಯನ್ನ ಯಾವ ರೀತಿಯಾಗಿ ಕೇಕನ್ನು ಕಟ್ ಮಾಡೋದ್ರ ಮೂಲಕ ಆ್ಯಪಲ್ ಆರವನ್ನು ಹಾಕಿ ಯಾವ ರೀತಿಯಾಗಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಸಹ ಖೈದಿಗಳು. ಈ ರೀತಿಯಾಗಿ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಜೈಲಾಧಿಕಾರಿಗಳು ಅಂತಂದರೆ ನಾಚಿಕೆಗೇಡೋರು, ಬದುಕಿರೋದಕ್ಕೆ ಅರ್ಹರಲ್ಲ ನಿಜಕ್ಕೂ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಅಜಯ್ ಕುಮಾರ್, ಸೀನಿಯರ್ ಕ್ರೈಮ್ ರಿಪೋರ್ಟರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈ ಒಂದು ಸೆಲ್ನಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯಗಳೂ ಕೂಡ ಇರೋದಿಲ್ಲ ಅಂತ ಹೇಳಿ ದರ್ಶನ್ ಪದೇ ಹೇಳ್ತಾನೆ ಇದ್ದಾರೆ. ಪದೇ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಸೋತು ಸುಣ್ಣವಾದ್ರು. ಬಟ್ ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆಗ್ತಾ ಇರುವಂತಹ, ಅಂದರೆ ನಿನ್ನೆ ಮೊನ್ನೆಯಿಂದ ಬಿಡುಗಡೆ ಆಗ್ತಾ ಇರುವಂತಹ ವಿಡಿಯೋಗಳನ್ನು ಗಮನಿಸ್ತಾ ಇದ್ರೆ, ಈ 1ನೇ ಬ್ಯಾರಕ್ನ 3ನೇ ರೂಮ್ ಸ್ಟೋರಿ ಏನು ಅಂತ ಹೇಳಿ, ಯಾಕಷ್ಟು ಡಿಮ್ಯಾಂಡ್ ಅದಕ್ಕೆ? ಖಂಡಿತವಾಗ್ಲೂ ರಮ್ಯಾ, ಏನಂದ್ರೆ ಈಗಾಗಲೇ ಆ ಒಂದು ಫಸ್ಟ್ನೇ ಬ್ಯಾರಕ್ ಮತ್ತೆ 3ನೇ ರೂಮ್ ಏನಿದೆ, ಇಲ್ಲಿ ಬಹುತೇಕ ಎಲ್ಲರೂ ಕೂಡ ಹಳೆ ಕೈದಿಗಳು ಕೂಡ ಇರ್ತಾರೆ. ಸೊ ಹೀಗಾಗಿ ಅಲ್ಲಿಗೆ ಹೋದ್ರೆ ಆರಾಮ್ಸೆಯಾಗಿ ನಾವು ಇರ್ಬೋದು. ಮತ್ತೆ ಅಲ್ಲಿ ಹೋದ್ರೆ ಯಾರು ಕೂಡ ಹೇಳುವಂಥವ್ರು ಅಥವಾ ಕೇಳುವಂಥವ್ರು ಯಾರು ಕೂಡ ಇರೋದಿಲ್ಲ. ಮತ್ತೆ ಅಲ್ಲಿರುವಂಥ ಜೈಲಿನ ಅಧಿಕಾರಿಗಳ ಮಾತಿಗೂ ಕೂಡ ಯಾರು ಅಲ್ಲಿ ಕುಮ್ಮಕ್ಕನ್ನು ಕೊಡೋದಿಲ್ಲ. ಸೊ ಹೀಗಾಗಿ ಅಲ್ಲಿ ಹೋದ್ರೆ ನಾವು ಒಂದು ರೀತಿ ಸೇಫ್ ಝೋನ್ ಇರುತ್ತೆ. ಸೊ ಹೀಗಾಗಿ ಈ ರೀತಿಯಾಗಿ ಅವರು ಕೂಡ ಯೋಚನೆ ಮಾಡ್ತಾರೆ. ಹೀಗಾಗಿ ಅವರು ಕೂಡ ಹೊರಗಡೆ ಯಾರಿಗಾರು ಫೋನ್ ಮಾಡಿ ಸಾರ್ವಜನಿಕರ ಹತ್ರ ಅವರು ಕೂಡ ಏನೋ ಒಂದು ರೀತಿ ಹೆದರಿಸಿ ಬೆದರಿಸಿ ಹಣವನ್ನು ಹಾಕ್ಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಇದು ನೇರವಾಗೂ ಕೂಡ ಜೈಲಿನ ಅಧಿಕಾರಿಗಳೇ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಯಾಕಂದ್ರೆ ಮತ್ತೆ ಆ ಹಣ ಎಲ್ಲೋಗುತ್ತೆ ಅಂದ್ರೆ ಅಲ್ಲಿರುವಂತ ಜೈಲಧಿಕಾರಿಗಳ ಜೋಬಿಗೆ ಕೂಡ ಹೋಗುತ್ತೆ. ಸೊ ಹೀಗಾಗಿ ಈ ಒಂದು ರೂಮ್ಗೆ ಹೋಗ್ಬೇಕು ಅಂತಾನು ಕೂಡ ಒಂದು ರೀತಿ ಬಾಡಿಗೆಯನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ 50 ರಿಂದ 60 ಜನ ಇರಬೇಕು ಅಂತ ಇರುವಂತದ್ದು. ಆದ್ರೆ ಅಲ್ಲಿ ಆರಾಮ್ಸೆಯಾಗಿ ಇರ್ಬೋದಪ್ಪ ನಾನು ಅಂತಂದ್ರೆ ಒಂದು 20 ರಿಂದ 25 ಜನನ ಅಲ್ಲಿ ಒಳಗಡೆ ಬಿಡ್ತಾರೆ. ಸೊ ಹೀಗಾಗಿ ಅಲ್ಲಿ ಹೋಗೋದಕ್ಕೂ ಕೂಡ ವಾರಕ್ಕೆ ಅಂತ ಇಷ್ಟು ಅಂತ ಇರುತ್ತೆ, ತಿಂಗಳಿಗೆ ಇಷ್ಟು ಅಂತ ಇರುತ್ತೆ. ಅದನ್ನ ಅಲ್ಲಿ ಪೇ ಮಾಡದೆ ಸಾಕು, ಅವರೆಲ್ಲರೂ ಕೂಡ ಆರಾಮ್ಸೆಯಾಗಿ ಆ ಒಂದು ಬ್ಯಾರಕ್ನಲ್ಲೂ ಕೂಡ ಇರ್ಬೋದು. ಈ ಹಿಂದೆ ಅಂದ್ರೆ ಸಾಕಷ್ಟು ವರ್ಷಗಳಿಂದನೂ ಕೂಡ ಅಲ್ಲಿ ಕೆಲವೊಬ್ರು ಇರ್ತಾರೆ, ಅವರ ಹಿಡಿತದಲ್ಲಿ ಕೂಡ ಅದಿರುತ್ತೆ. ಸೊ ಹೀಗಾಗಿ ಹೊಸದಾಗಿ ಹೋದಂಥವ್ರು ಹಣವನ್ನ ಕೊಟ್ಟಿ ಅಲ್ಲಿ ಹೋಗ್ಬೇಕು. ಹೀಗೆ ಪ್ರತಿಯೊಂದಕ್ಕೂ ಕೂಡ ಹಣವನ್ನ ಇಸ್ಕೊಳ್ತಿರುವಂತದ್ದು ಅಲ್ಲಿನ ಜೈಲಧಿಕಾರಿಗಳೇ. ಇದೆಲ್ಲವೂ ಕೂಡ ಹಿರಿಯ ಅಧಿಕಾರಿಗಳ ಗಮನಕ್ಕೂ ಕೂಡ ಇದೆ. ಆದ್ರೂ ಕೂಡ ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ. ಕೇವಲ ಒಂದು ವರದಿಯನ್ನ ಕೊಡ್ತಾರೆ, ಆನಂತರ ಸಸ್ಪೆಂಡ್ ಅನ್ನ ಮಾಡ್ತಾರೆ, ಆನಂತರ ಸುಮ್ಮನೆ ಆಗ್ತಾರೆ. ಇದು ಇಲ್ಲಿ ಬ್ಯಾರಕ್ನ ವಿಚಾರ ಅಷ್ಟೇ ಇಲ್ಲ. ಈಗ ಯಾರೇ ಒಬ್ಬ ಕೈದಿ ಆಗಿರ್ಬೋದು, ಅವನ ಕೈಗೆ ಮೊಬೈಲ್ ಹೋಗ್ಬೇಕು ಅಂದ್ರೆ ಅಲ್ಲಿ ಎಂಟ್ರಿ ಆಗೋಕ್ಕಿಂತ ಮುಂಚೆನೆ ಆತ ಇನ್ ಕೇಸ್ ಅವನ ಬಳಿ ಏನು ಮೊಬೈಲ್ ಇದ್ರೆ ಆತ ಎಂಟ್ರಿ ಹಾಕಿಂತ ಮುಂಚೆನೆ ಇಂತಿಷ್ಟು ಹಣವಂತ ಕೊಡಬೇಕು. ಇನ್ ಕೇಸ್ ವಿಚಾರಣಾಧೀನ ಕೈದಿ ಅಥವಾ ಸಜಾ ಕೈದಿ ಒಳಗಡೆನೆ ಇದ್ರೆ ಅವನ ಕೈಗೆ ಬೇರೆ ಕಡೆಯಿಂದ ಬೇರೆ ಮೂಲದಿಂದ ಮೊಬೈಲ್ ಬರಬೇಕು ಅಂದ್ರೆ ಇಂತಿಷ್ಟು ಹಣವನ್ನ ಕೊಡಬೇಕು. ಈವನ್ ಗಾಂಜಾ ವಿಚಾರದಲ್ಲೂ ಅಷ್ಟೇ, ಇಂತಿಷ್ಟು ಗಾಂಜಾ ಅಂತ ಏನಾದ್ರು ಒಳಗಡೆ ಹೋದ್ರೆ ಅಷ್ಟಕ್ಕೆ ಅಂತ ಒಂದು ರೇಟ್ ಅನ್ನ ಫಿಕ್ಸ್ ಮಾಡ್ಲಾಗತ್ತೆ. ಆ ರೇಟ್ ಅನ್ನ ಕೊಡ್ಲೇಬೇಕಾಗತ್ತೆ. ಆನಂತರ ಅಲ್ಲಿ ಇಸ್ಕೊಂಡಂತವನು ಏನಿರ್ತಾನೆ, ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಂತಾನೆ ಇರ್ತಾನೆ ಡಿಸ್ಟ್ರಿಬ್ಯೂಟರ್, ಅಲ್ಲಿರುವಂತ ಕೈದಿಗಳಿಂದ ಆತ ಹಣವನ್ನ ಸಂಪಾದನೆ ಮಾಡ್ತಾನೆ. ಆನಂತರ ಅದ್ರಲ್ಲಿ ಬರುವಂತ ಲಾಭವನ್ನ ಇಟ್ಕೊಂಡು ಮತ್ತೆ ಅದು ಜೈಲಿನ ಅಧಿಕಾರಿಗಳಿಗೆ ಅವರು ಕೂಡ ಕೊಡುವಂತದ್ದು. ಸೇಮ್ ಇದೇ ರೀತಿಯಾಗಿ ಮೊಬೈಲ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ರೂಮ್ ಆಗಿರ್ಬೋದು, ಬ್ಯಾರಕ್ಗಳಾಗಿರ್ಬೋದು, ಇದರ ಜೊತೆ ಊಟನೂ ಅಷ್ಟೇ. ನಾನ್ ವೆಜ್ ವಿಚಾರಕ್ಕೆ ಬಂದರೆ ಅದನ್ನು ಕೂಡ ತರಿಸ್ಕೊಡ್ತಾರೆ. ಮತ್ತು TV ವಿಚಾರ ಆಗಿರ್ಬೋದು, ಹೀಗೆ ಪ್ರತಿಯೊಂದು ಕೂಡ ಇಲ್ಲೆಲ್ಲವೂ ಕೂಡ ಆ ಜೈಲಿನ ಅಧಿಕಾರಿಗಳ ಗಮನಕ್ಕಿದ್ದೇ ಮಾಡ್ತಾ ಇರುವಂಥದ್ದು. ಆದರೂ ಕೂಡ ಅವರು ತಮ್ಮ ಜೋಬನ್ನು ತುಂಬಿಸ್ಕೊಂಡು ಸುಮ್ಮನಿದ್ದಾರೆ ಅಂತಲೇ ಹೇಳ್ಬೋದು ರಮ್ಯಾ. ಹಾಗಿದ್ರೆ ಇವರಿಗೆಲ್ರಿಗೂ ಕೂಡ ಐಷಾರಾಮಿ ಜೀವನವನ್ನ ನಡೆಸೋದಕ್ಕೆ ಜೈಲಾಧಿಕಾರಿಗಳು ಪರ್ಮಿಷನ್ ಅನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಕೋರ್ಟ್ ಇದನ್ನ ಯಾವ ರೀತಿಯಾಗಿ ಪರಿಗಣನೆಗೆ ತೆಗೆದುಕೊಳ್ಳಬಹುದು? ರೂಲ್ಸ್ ಏನಾದರೂ ಇದೆಯಾ? ಈ ಒಂದು ರೂಮ್ಗೆ ಇಷ್ಟು ಹಣ ತೆಗೆದುಕೊಳ್ಳಿ, ಈ ರೀತಿಯಾಗಿ ಜೈಲಿನ ಮೆನುಗಳನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಏನಾದರೂ ಆ ರೀತಿಯಾದಂತಹ ರೂಲ್ಸ್ಗಳಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದರ ಜೊತೆಗೆ ಒಂದು ದಿನಕ್ಕೆ ಮಾತ್ರ 50,000 ರೂಪಾಯಿನ ಅಥವಾ ತಿಂಗಳಿಗೆ 50,000 ರೂಪಾಯಿ ಕೊಡ್ಬೇಕಾ ರೂಮಲ್ಲಿ ಇರಬೇಕು ಅಂತಂದ್ರೆ? ಖಂಡಿತವಾಗ್ಲೂ ಅಂದ್ರೆ ಅಲ್ಲಿ ವಾರಕ್ಕೆ ಇಂತಿಷ್ಟು ಬಾಡಿಗೆ ಅಂತ ಇರುತ್ತೆ, ಇಲ್ಲ ತಿಂಗಳಿಗೆ ಇಂತಿಷ್ಟು ಬಾಡಿಗೆ ಅಂತ ಇರುತ್ತೆ. ಅದನ್ನ ಪೇ ಮಾಡಿದ್ರೆ ಮಾತ್ರ ಆತ ಅಲ್ಲಿ ಆರಾಮ್ಸೆ ಆಗಿರ್ಬೋದು. ಮತ್ತೆ TV ಆಗಿರ್ಬೋದು, ಮತ್ತೆ ಅವರೇ ಕುಕ್ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಆಗಿರ್ಬೋದು, ಮತ್ತೆ ಇಂತಿಷ್ಟು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿ ಸಾಮಗ್ರಿಗಳನ್ನ ಕೂಡ ಕೊಡ್ತಾರೆ. ಸೊ ಆಗ ಮಾತ್ರ ಅವರು ಆರಾಮ್ಸೆ ಆಗಿರ್ಬೋದು. ಮತ್ತೆ ಅವರು ಹೊರಗಡೆ ಅವರ ಏನು ತಂದೆ ತಾಯಿಗೂ ಅಥವಾ ಫ್ರೆಂಡ್ಸ್ಗೂ ಯಾರಿಗಾರು ಫೋನ್ ಮಾಡಿಸ್ಕೊಂಡು, ಇಲ್ಲ ನಂಗೆ ತೀರಾ ಟಾರ್ಚರ್ ಆಗ್ತಾ ಇದೆ, ದಯವಿಟ್ಟು ಹಣವನ್ನ ಕಳಿಸ್ಕೊಡಿ ಅಂತ ಅವರು ಕೂಡ ಕೇಳಬೇಕಾಗತ್ತೆ ಕೆಲವೊಬ್ರು ಕೈದಿಗಳಾದ್ರೆ. ಯಾಕಂದ್ರೆ ಅಲ್ಲಿರುವಂತ ಸಹ
ಕೈದಿಗಳು ಕೂಡ ಹಿಂಸೆ ಕೊಡ್ತಿರ್ತಾರೆ, ಇತ್ತ ಜೈಲ್ ಅಧಿಕಾರಿಗಳು ಕೂಡ ಹಿಂಸೆ ಕೊಡ್ತಾ ಇದ್ದಾರೆ. ಆತನಿಗೆ ಬೇರೆ ಯಾವುದೇ ಮೂಲದಿಂದ ಹಣ ಬರೋದಿಲ್ಲ. ಸೊ ಹೀಗಾಗಿ ಅವರು ಕೂಡ ಬೇರೆ ಕಡೆಯಿಂದನೂ ಕೂಡ ಹಣವನ್ನು ತರಿಸ್ಕೋಬೇಕಾಗತ್ತೆ. ಈ ರೀತಿಯಾದಂಥ ಕೆಲಸ ಆಗತ್ತೆ. ಫ್ರೀಯಾಗಿ ಏನಾದ್ರು ನೀವು ಜೈಲಲ್ಲಿ ಅವ್ರು ಕೊಡುವಂಥ ಅನ್ನ ಸಾಂಬಾರು ಅಥವಾ ಮುದ್ದೆ ತಿನ್ಕೊಂಡಿರ್ತೀರಾ ಅಂದರೆ ಅಲ್ಲಿ ಕೇವಲ ಅಥವಾ ಒಬ್ಬ ಸಾಮಾನ್ಯ ಕೈದಿಯಂಗೆ ಅವರ ಬೆದರಿಸ್ದಂಗೆ ಮಾತ್ರ ಇರಬೇಕಾಗತ್ತೆ. ಇನ್ ಕೇಸ್ ಇಲ್ಲ ನನಗೆ ಎಕ್ಸ್ಟ್ರಾ ಏನಾದ್ರು ಬೇಕು ಅಂತಾನೆ ಹೇಳಿದ್ದೆ ಆದಲ್ಲಿ ಆತನಿಗೆ ಯಾವ ರೀತಿಯಾಗಿ ಇಲ್ಲಿ ಹೊರಗಡೆ ಯಾವ್ದಾದ್ರು ರೆಸಾರ್ಟ್ ಅಥವಾ ಲಾಡ್ಜ್ಗೆ ಹೋದಂಥ ಸಂದರ್ಭದಲ್ಲಿ ಫೆಸಿಲಿಟೀಸ್ ಕೊಡ್ತಾರೋ ಹಾಗೆ ಯಾವ ರೀತಿಯಾಗಿ ನಾವು ಪೇ ಮಾಡಿ ಅದೆಲ್ಲವನ್ನು ಪಡ್ಕೊಂತೀವೋ ಅದೇ ರೀತಿಯಾಗಿ ಕೂಡ ಅಲ್ಲಿ ಪಡ್ಕೊಳ್ಳೇಬೇಕಾಗತ್ತೆ. ಹೀಗಾಗಿ ಆ ಜೈಲಿನಲ್ಲಿ ಇರುವಂಥ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ 10-20 ಮನೆ ಬಾಡಿಗೆನ ಕೊಡ್ಕೊಂಡು ಜೀವನ ಮಾಡ್ತಿರುವಂಥದ್ದು ಉದಾಹರಣೆ ಈಗಲೂ ಕೂಡ ಇರುವಂಥದ್ದು. ದೊಡ್ಡ ದೊಡ್ಡ ರೆಸಾರ್ಟ್ ಆಗಿರ್ಬೋದು, ಜಮೀನುಗಳಾಗಿರ್ಬೋದು ಮಾಡ್ಕೊಂಡಿದ್ದಾರೆ, ಬೇನಾಮಿ ಕೂಡ ಮಾಡ್ಕೊಂಡು ಈಗಾಗಲೇ ಅವರು ಕೂಡ ಇರುವಂಥದ್ದು ಸಾಕಷ್ಟು ಉದಾಹರಣೆಗಳು ಈಗಲೂ ಕೂಡ ಇರುವಂಥದ್ದು. ಸೊ ಈಗ ಹೊರಗಡೆ ಆದರೂ ಕೆಲವೊಂದು ಸ್ಟೇಷನ್ಗಳಾದರೆ ಹಿರಿಯ ಅಧಿಕಾರಿಗಳು ಬರ್ತಾರೆ, ಹೋಗ್ತಾರೆ, ಕೇಳ್ತಾರೆ. ಆದರೆ ಒಳಗಡೆ ಇರೋರಿಗೆ ಯಾರೂ ಕೂಡ ಹೇಳೋರು ಕೇಳೋರು ಇಲ್ಲದ ರೀತಿಯಲ್ಲಿ ಕೂಡ ಆಗಿರುವಂಥದ್ದು. ಅಲ್ಲಿರುವಂಥ ಏನೋ ಹಿರಿಯ ಅಧಿಕಾರಿಗಳು ಕೂಡ ಇವರು ಹಣವನ್ನು ಕೊಟ್ಟು ಈ ರೀತಿಯಾಗಿ ಅಂದರೆ ಎಲ್ಲರೂ ಕೂಡ ಹಂಚ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂಥದ್ದು. ಇದಕ್ಕೆ ಗೃಹ ಇಲಾಖೆನೇ ಒಂದು ರೀತಿಯಾದಂಥ ಪಾಠ ಕಲಿಸಬೇಕಾಗಿದೆ. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಅದೇ ಜಾಗದಲ್ಲೂ ಕೂಡ ಜಾಂಡ ಊರಿ ಇರುವಂಥ ಅಧಿಕಾರಿಗಳು ಕೂಡ ಸಾಕಷ್ಟು ಜನ ಜೈಲಲ್ಲಿ ಕೂಡ ಇದ್ದಾರೆ. ಅವರನ್ನು ಕೂಡ ವರ್ಗಾವಣೆ ಮಾಡುವಂಥ ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಕೂಡ ಈಗ ಯಾರೊಬ್ಬ MLAಗೋ ರಾಜಕಾರಣಿಗೋ ಹಣ ಕೊಟ್ಟರೆ ಮತ್ತೆ ಆತ ಅಲ್ಲೇ ಉಳ್ಕೊಂತಾನೆ. ಸೊ ಈಗ ಅದೇ ರೀತಿಯಾಗಿ ಇದಾಗ್ತಾ ಇದೆಯಾ ಹೊರತು ಇದು ಚೇಂಜ್ ಆಗತ್ತಾ ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಅನ್ಬೋದು. ಈಗಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇರೋದ್ರಿಂದಾಗಿ ಎಲ್ಲ ಏನು ಅಲ್ಲಿರುವಂಥ ಕೈದಿಗಳು ಅವ್ರು ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೀವನ ಮಾಡೋದಕ್ಕೂ ಕೂಡ ಒಂದು ರೀತಿ ಹೆಲ್ಪ್ ಆಗ್ತಾ ಹೋಗ್ತಿದೆ ಅಂತಾನೆ ಹೇಳ್ಬೋದು ರಮ್ಯಾ. ಇರುವಂತಹ ಜೈಲಿನಲ್ಲಿ ಒಳಗಡೆ ಇರುವಂತಹ ಕೈದಿಗಳು ಯಾರೂ ಕೂಡ ಬದಲಾಗುವಂತಹ ಮಾತೇ ಇಲ್ಲ. ಮತ್ತೆ ಹೊರಗಡೆ ಈಗ ಈ ರೀತಿಯಾದಂತಹ ಸುದ್ದಿಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಕೊಲೆ ಸುಲಿಗೆ ಮಾಡೋರು ಕೂಡ ಈ ರೀತಿಯಾಗಿ ಹಣ ಕೊಟ್ಟು ಐಷಾರಾಮಿ ಜೀವನ ಮಾಡ್ಬೋದು ಅಂತ ಹೇಳಿ ಮತ್ತಷ್ಟು ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಒಂದು ಕಡೆ ಆದರೆ ಮತ್ತೆ ಗೃಹ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ, ಗೃಹ ಸಚಿವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀವಿ. ಅವರು ಇದ್ದಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಪ್ರಕರಣಗಳು ಈ ಹಿಂದೆ ಭಾರಿ ಆಗಿದೆ. ಈಗ ಮತ್ತೆ ರಿಪೀಟ್ ಆಗ್ತಾ ಇದೆ. ತನಿಖೆ ಆಗತ್ತೆ, ಮತ್ತೆ ವರದಿಯನ್ನ ತರಿಸ್ಕೊಳ್ತೀವಿ ಅಂತ ಹೇಳ್ತಾರೆ. 3-4 ತಿಂಗಳುಗಳ ಕಾಲ ವರದಿ ತರಿಸ್ಕೊಳ್ತಾರೆ. ಆಮೇಲೆ ಅದೇ ರಾಗ ಅದೇ ಹಾಡು. ಇದು ಕಡಿವಾಣ ಯಾವಾಗ, ಕುಲಿ ಸ್ಟಾಪ್ ಯಾವಾಗ ಅಂತ? ಖಂಡಿತವಾಗ್ಲೂ ಇದಕ್ಕೆ ಫುಲ್ ಸ್ಟಾಪ್ ಬರಲೇಬೇಕಾಗಿದೆ. ಯಾಕಂದರೆ ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಅಲ್ಲಿಗೆ ಬಂದು ಹೋದಂಥ ಸಂದರ್ಭದಲ್ಲಿ ಮತ್ತೆ ಈ ಹಿಂದೆ ಬರುವಂಥ ಅಧಿಕಾರಿಯನ್ನು ಕೂಡ ಅದೇ ರೀತಿಯಾಗಿ ವರ್ತನೆ ಮಾಡ್ತಾನೆ. ಸೊ ಹೀಗಾಗಿ ಇದಕ್ಕೆ ಗೃಹ ಇಲಾಖೆನೇ ಒಂದು ರೀತಿ ಕಾನೂನನ್ನು ತರಬೇಕಾಗಿರುವಂಥ ಪರಿಸ್ಥಿತಿಗೆ ಬಂದಿರುವಂಥದ್ದು. ಯಾಕಂದರೆ ಯಾವುದೇ ವಿಡಿಯೋ ಅಥವಾ ಏನೇ ಒಂದು ಫೋಟೋಸ್ ಬಂದರೂ ಕೂಡ ಜೈಲಿನಲ್ಲಿರುವಂಥ ಅಧಿಕಾರಿಗಳು ಹೇಳುವಂಥದ್ದಂದರೆ ಇಲ್ಲ ಇದು ಹಳೆ ವಿಡಿಯೋ, ಇದೀಗ ಇನ್ನೂ ಸಾಕಷ್ಟು ವರ್ಷಗಳ ಹಿಂದೆ ಬಂದಿರುವಂಥ ವಿಡಿಯೋ ಅಂತಲೂ ಕೂಡ ಹೇಳ್ತಿದ್ದಾರೆ. ಈಗಾಗಲೇ ನಿನ್ನೆ ಕೂಡ ಉದಾಹರಣೆಗೆ ತರುಣ್ ವಿಡಿಯೋ ಕೂಡ ಈಗಾಗಲೇ ಮಾಧ್ಯಮಗಳಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲ ಇದು ಹಳೆ ವಿಡಿಯೋ ಅಂತ ಮತ್ತೆ ಅವರ ಒಂದು ಏನೋ ಜಾರ್ಕೊಳ್ಳುವಂಥ ಕೆಲಸಕ್ಕೂ ಕೂಡ ಜೈಲಿನ ಅಧಿಕಾರಿಗಳು ಕೂಡ ಮುಂದಾಗ್ತಿರುವಂಥದ್ದು. ಈಗಾಗಲೇ ಪರಮೇಶ್ವರ್ ಅವರು ಕೂಡ ಇಲ್ಲ ನಾನು ಇದಕ್ಕೆ ವರದಿಯನ್ನು ತರಿಸ್ಕೊಳ್ತೀನಿ ಅಂತಲೂ ಕೂಡ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಜೈಲಿನ DG ಕೂಡ ಈಗಾಗಲೇ ADGP ಆಗಿರುವಂಥ ದಯಾನಂದ್ ಅವ್ರಿಗೂ ಕೂಡ ಈಗಾಗಲೇ ವರದಿ ಕೊಡುವಂಥ ಅವರು ಕೂಡ ಹೇಳಿದ್ದಾರೆ ಅಂತ ಕೂಡ ಈಗಾಗಲೇ ಹೇಳಿರುವಂಥದ್ದು. ದಯಾನಂದ್ ಅವರು ಕೂಡ ಅಷ್ಟೇ ಅವ್ರ ಕೆಳಗಿರುವಂಥ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ ವರದಿ ಕೊಡುವಂಥ. ವರದಿ ಕೊಟ್ಟಂತ ನಂತರದಲ್ಲಿ ಆದ ವರದಿಯನ್ನು ನೋಡ್ತಾರೆ, ಒಂದು 2-3 ಜನನ ಸಸ್ಪೆಂಡ್ ಮಾಡ್ತಾರೆ. ಮತ್ತೆ ಅಲ್ಲಿ ಮೇನ್ ಇರುವಂಥವ್ರು ಯಾರನ್ನೂ ಕೂಡ ಇವ್ರು ಮುಟ್ಟಕ್ಕೆ ಹೋಗೋದಿಲ್ಲ, ಕೆಳ ಹಂತದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ, ಆನಂತರ ಮತ್ತೆ ಬಿಡ್ತಾರೆ. ಇದೇ ರೀತಿಯಾಗಿ ರುಟೀನ್ ಆಗ್ತಾನೆ ಹೋಗ್ತಿರತ್ತೆ. ಯಾವಾಗ ಜೈಲನ್ನ ಒಳಗಡೆನೆ ಇಳಿದು ಅಂದರೆ ನೀವು ಹೇಳ್ದಂಗೆ ಜಡ್ಜ್ ಯಾರು ಹೋಗ್ಬೇಕಾಗತ್ತೆ, ಅವರೇ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ, ಅದನ್ನು ಕೂಡ ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಈಗ ಜೈಲಿಗೆ ಅಧಿಕಾರಿಗಳಿಗೆ ಯಾರು ಈಗ ಎಂಟ್ರಿ ಆಗ್ತಿದ್ದಾರೆ ಅಂದರೆ ಸಂಪೂರ್ಣವಾಗಿ ಜೈಲ್ ಅಲರ್ಟ್ ಆಗುತ್ತೆ. ಅವರ ಬಳಿ ಇರುವಂಥ ಅಥವಾ ಬ್ಯಾರಕ್ನಲ್ಲಿರುವಂಥ ಮೊಬೈಲ್ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಸಿಗರೇಟ್ಸ್ ಆಗಿರ್ಬೋದು, ಇವೇನಿದೆ ಎಲ್ಲವೂ ಕೂಡ ಹೈಡ್ ಮಾಡೋದಕ್ಕೆ ಅಂತಾನೆ ಅಧಿಕಾರಿಗಳಿಗೆ ಗೊತ್ತಿರುವಂಥ ಒಂದು ಸೀಕ್ರೆಟ್ ಪ್ಲೇಸ್ ಇದೆ. ಅಲ್ಲಿ ಎಲ್ಲವನ್ನು ಕೂಡ ತಗೊಂಡೋಗಿಡ್ತಾರೆ. ಆಗ ಯಾರು ಕೂಡ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಪೊಲೀಸರಾಗಿರ್ಬೋದು, ಮತ್ತೆ ಗೃಹ ಇಲಾಖೆಯಿಂದ ಹೋಗಿರುವಂಥ ಅಧಿಕಾರಿಗಳಾಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ಇವರೆಲ್ಲರೂ ಹೋದಂಥ ಸಂದರ್ಭದಲ್ಲಿ ಆಗಲೇ ಅದೇ ಮೆಸೇಜ್ ಪಾಸ್ ಆಗುತ್ತೆ. ಜೈಲಿನ ಅಧಿಕಾರಿಗಳು ಅವರೇ ಸೀಕ್ರೆಟ್ ಆಗಿ ಏನೋ ಮೊಬೈಲ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಇಟ್ಕೊಳ್ಳೋದಕ್ಕೆ ಕೂಡ ಮುಂದಾಗ್ತಾರೆ ಅಂತಲೂ ಕೂಡ ಮಾಹಿತಿ ಇರುವಂಥದ್ದು. ಸೊ ಹೀಗಾಗಿ ಈ ಒಂದು ಜೈಲಿನ ಅಧಿಕಾರಿಗಳಿಂದನೇ ಈ ಎಲ್ಲ ಕ್ರೈಮ್ಗಳು ಕೂಡ ನಡೀತಾ ಇರೋದು ಅಂತಲೇ ಹೇಳ್ಬೋದು. ಅವ್ರು ಕೊಡುವಂಥ ಟಾರ್ಚರ್ ಇಂದಾನೆ ಒಳಗಿರುವಂಥ ಕೈದಿ ಏನು ಮಾಡ್ತಾನೆ, ಹೊರಗಡೆ ಅವ್ರಿಗೆ ಫೋನ್ ಮಾಡಿ ಹಣವನ್ನು ಹಾಕ್ಸ್ಕೊಂತಾನೆ, ಬೆದರಿಸಿ ಅವರು ಕೂಡ ಭಯಪಟ್ಟು ಆನಂತರ ಹಣವನ್ನು ಹಾಕ್ತಾರೆ. ಸೊ ಹಾಗಾಗಿ ಇದೇ ರೂಟೀನಲ್ಲೂ ಕೂಡ ಜೈಲಿನ ಅಧಿಕಾರಿಗಳು ಕೈದಿಗಳು ಕೊಡುವಂಥ ಎಂಜಲ್ ಕೆಲಸ ಏನೋ ಕಾಸ್ಗೋಸ್ಕರ ಅವರು ಕೂಡ ದುಡ್ಕೊಂಡು ಅದೇ ಇದರಲ್ಲಿ ಜೀವನ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ಅಜಯ್.